ಗೈಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಬೆಸ್ಟ್ ಫ್ರೆಂಡು ಎಂಗೇಜ್ಮೆಂಟ್ ಇದೆ. ಸೊ ನಾನು ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಸೊ ಬನ್ನಿ ಗೆಟ್ ರೆಡಿ ವಿತ್ ವಿಡಿಯೋ ಮಾಡೋಣ. ಓಕೆ, ಇವಾಗ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಸೊ ಸನ್ಸ್ಕ್ರೀನ್ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ತುಂಬಾ ಬಿಸಿಲಿರುತ್ತೆ ಇವಾಗ. ಸೊ ಮೇಕಪ್ ಅಪ್ಲೈ ಮಾಡೋಕೆ ಬೇಡವಾ ಅಂತ ಸ್ಟಿಲ್ ಥಿಂಕ್ ಮಾಡ್ತಾಯಿದ್ದೀನಿ ಬಿಕಾಸ್ ತುಂಬ ಸೆಕೆ ಇರುತ್ತೆ. ನೋಡೋಣ ಏನು ಅನಿಸುತ್ತೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಆದಮೇಲೆ ಅದರ ಮುಂದೆ ಫೌಂಡೇಶನ್ ಅಪ್ಲೈ ಮಾಡ್ತಿದ್ದೀನಿ. ಅಂದರೆ ಲೈಟಾಗಿ ಅಷ್ಟೇ, ತುಂಬ ಓವರಾಗಿ ಮಾಡಿಲ್ಲ, ಬಟ್ ಎಲ್ಲ ಕಡೆ ಕವರ್ನೂ ಮಾಡ್ತಾಯಿಲ್ಲ. ಲೈಟಾಗಿ ಫೌಂಡೇಶನ್ ಸ್ವಲ್ಪ ಪೌಡರ್ ಅಪ್ಲೈ ಮಾಡ್ತಾ ಇದ್ದೀನಿ. ಬಿಂದಿ ವೈಟ್ ಕಲರ್ ಇಡ್ತಾ ಇದ್ದೀನಿ ಬಿಕಾಸ್ ವೈಟ್ ಶೇಡ್. ನೆಕ್ಸ್ಟ್ ಕಾಜಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಮತ್ತು ಬ್ರಾಸ್ಲೈಟ್ ಹಾಕ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಹಾಗೆ ಐ ಶ್ಯಾಡೋ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಜಡೆ ಅಂದ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೋಡೋಣ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಥರ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣ್ತಿದ್ದೀನಿ ಹೇಳಿ. ಮತ್ತೆ ಮಾವ ಕೂಡ ಊರಿಗೆ ಹೋಗೋದಿತ್ತು. ಸೊ ನಾವೆಲ್ಲರೂ ಒಟ್ಟಿಗೆ ಹೊರಟ್ವಿ. ಇಲ್ಲಿ ನೋಡಿ ಬಸ್ಸಲ್ಲಿ ಹೇಗೆ ಆಟ ಆಡ್ತಿದ್ದಾನೆ ನಮ್ಮ ಗುಂಡು. ಸೊ ನಾನು, ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ಪಾಪು 3 ಜನನೂ ಹೊರಟ್ವಿ. ನಾನು ಇಲ್ಲಿಂದ ಎಂಗೇಜ್ಮೆಂಟಿಗೆ ಹೋಗ್ತೀನಿ, ಅವರು ಹಾಗೆ ಊರಿಗೆ ಹೋಗ್ತಾರೆ. ಸೊ ಬರಬೇಕಾದ್ರೆ ಹಾಗೆ ವಾಪಸ್ ಒಟ್ಟಿಗೆ ಬರೋಣ ಅಂತ ಮಾತಾಡ್ಕೊಂಡು ಹೊರಟ್ವಿ. ಸೊ ಇಲ್ಲಿ ನೋಡಿ ತಾತ ಅಜ್ಜಿ ಜೊತೆ ಹೇಗೆ ಕೂತಿದ್ದಾನೆ. ಸೊ ನನ್ನ ತಮ್ಮ ಬಂದು ಕರ್ಕೊಂಡು ಹೋದ. ಫೈನಲಿ ಹೋದೆ. ನಾಚ್ಕೊಳೆ ಸ್ವಲ್ಪ. ಹಂಗೆ ನೋಡ್ತಾ ಇದೆಯಾ ಹುಡುಗ ಬರೋದು. ಏನು ಅನಿಸ್ತಿದೆ? ಯಾಕೆ ಭಯ? ಅರೇಂಜ್ ಮ್ಯಾರೇಜ್ ಆದರೆ ಭಯ ಏನಕ್ಕಮ್ಮ? ಹುಡುಗನ ಹತ್ರ ಹೋಗಿ ಕೇಳ್ತೀನಿ ಇವಾಗ. ಏನು ಮಾನ ಮರ್ಯಾದೆ ಎಲ್ಲ ಐತೆ ಅಮ್ಮ. ಹೇಳೆ ಏನು ಅನಿಸ್ತಿದೆ ಅಮ್ಮ? ಖುಷಿನ ಫುಲ್ಲು? ಎಷ್ಟು ಖುಷಿ? ಔಟ್ ಆಫ್ 10? ಅಪ್ಪ ನಾನು ಅವತ್ತು ಹೇಳ್ಕೊಟ್ನಲ್ಲೇ 12, 13 ಹೇಳ್ಬೇಕು ಅಂತ. ತಿರ್ಗಾ ಅದನ್ನ ಹೇಳ್ತಿಲ್ಲ. ಇನ್ನೂ 1.5 ಲೆಸ್. ಇಲ್ಲ ಹಾಂ, ನಿನ್ನಂಗೆ ಅಂದರೆ ಸೈಲೆಂಟು. ಅದೇ ನಿಮ್ದು ಇವತ್ತು ಎಂಗೇಜ್ಮೆಂಟ್ ಅಲ್ವಾ? ನೋ ಕಮೆಂಟ್ಸ್. ಏನಾದರೂ ರಿಯಾಕ್ಟ್ ಮಾಡಬೇಕಲ್ವ? ಹೆಂಗೆ ಕಾಣಿಸ್ತಿದ್ದಾಳೆ ಅಮ್ಮ? ಶಾಸ್ತ್ರ 9 ಜನ ಶಾಸ್ತ್ರ ಎಷ್ಟು ಜನ ಆಯಿತು? ಎಂಗೇಜ್ಮೆಂಟ್ ಎಲ್ಲ ಮುಗೀತು. ಸೊ ನಾನು ಕೂಡ ಫೋಟೋಶೂಟ್ ಮಾಡಿಸಿದ್ವಿ. ಆ್ಯಂಡ್ ಎಂಗೇಜ್ಮೆಂಟ್ ತುಂಬಾ ಚೆನ್ನಾಗಾಯಿತು. ಸೊ ಆಮೇಲೆ ನಾನು ನಮ್ಮ ಅತ್ತೆ ಮಾವ ಫೈನಲಿ